ನಮ್ಮ ಮೊದಲನೆಯ ಪ್ರಶ್ನೆ, ಭಾರತೀಯ ಕ್ರಿಕೆಟ್ ತಂಡವು 1983ರಲ್ಲಿ ವಿಶ್ವಕಪ್ ಗೆದ್ದಾಗ ನಾಯಕನಾದ ವ್ಯಕ್ತಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಭಾರತ ದೇಶ ಮೊಟ್ಟಮೊದಲ ಬಾರಿಗೆ 1983ರಲ್ಲಿ ವಿಶ್ವಕಪ್ ಗೆದ್ದಿರುತ್ತೆ. ಆಗ ಇದ್ದಂಥ ನಾಯಕ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕಪಿಲ್ ದೇವ್ ನೋಡಿ. ಕಪಿಲ್ ದೇವ್ ಮೊಟ್ಟಮೊದಲ ಬಾರಿಗೆ ಭಾರತ ದೇಶ ವಿಶ್ವಕಪ್ ಗೆದ್ದಾಗ ನಾಯಕನಾಗಿರ್ತಾನೆ. ಎರಡನೇ ಬಾರಿಗೆ ಭಾರತ ವಿಶ್ವಕಪ್ ಗೆದ್ದಾಗ ಮಹೇಂದ್ರ ಸಿಂಗ್ ಧೋನಿ ನಾಯಕನಾಗಿರ್ತಾನೆ ನೋಡಿ. ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದಲ್ಲಿ ಎರಡನೇ ಬಾರಿಗೆ ವಿಶ್ವಕಪ್ ಗೆಲ್ಲಲಾಗುತ್ತದೆ. ಅದು ಯಾವ ವರ್ಷ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, G20 ಶೃಂಗಸಭೆಯನ್ನು 2023ರಲ್ಲಿ ಆತಿಥ್ಯ ವಹಿಸಿದ ದೇಶ ಯಾವುದಂತ ಕೇಳಲಾಗಿದೆ. 2023ರಲ್ಲಿ G20 ಶೃಂಗಸಭೆ ಎಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ನಮ್ಮ ಭಾರತ ದೇಶದಲ್ಲಿ G20 ಶೃಂಗಸಭೆ ನಡೀತದೆ 2023ರಲ್ಲಿ. ಇದರ ಧ್ಯೇಯವಾಕ್ಯ ಏನಂತಪ್ಪ ಅಂತಂದರೆ, ವಸುದೈವ ಕುಟುಂಬಕಂ ಎಂಬುದು 2023ರ G20ಯ ಧ್ಯೇಯವಾಕ್ಯವಾಗಿತ್ತು. ಇದರ ಚಿಹ್ನೆ ಏನಾಗಿತ್ತಂದರೆ ಕಮಲ ಆಗಿತ್ತು ನೋಡಿ. ಕಮಲ 2023ರ G20ಯ ಚಿಹ್ನೆ ಆಗಿತ್ತು ಕಮಲ. ಮುಂದಿನ ಪ್ರಶ್ನೆ ನೋಡೋದಾದರೆ, ಭಾರತೀಯ ಸಂವಿಧಾನವನ್ನು ಪೂರ್ಣವಾಗಿ ಅಳವಡಿಸಿಕೊಂಡ ದಿನ ಯಾವುದಂತ ಕೇಳಲಾಗಿದೆ. ಅಂದರೆ ಭಾರತ ಸಂವಿಧಾನದಿಂದ ನಾವು ಯಾವ ದಿನದಂದು ಜಾರಿಗೆ ತಂದೀವಿ ಅಥವಾ ಅಳವಡಿಸಿಕೊಂಡಿವಿ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜನವರಿ 26, 1950ರಲ್ಲಿ ನಮ್ಮ ಭಾರತ ದೇಶ ಏನು ಮಾಡ್ತಂದರೆ ಸಂವಿಧಾನವನ್ನು ಜಾರಿಗೆ ತಂದ ದಿನವಾಗಿದೆ ಅಥವಾ ಅಳವಡಿಸಿಕೊಂಡ ದಿನವಾಗಿದೆ ಅಂತ ಹೇಳ್ಬೋದು ನಾವು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮಾನವನ ದೇಹದ ಅತ್ಯಂತ ದೊಡ್ಡ ಅಂಗ ಯಾವುದು? ಅಂದರೆ ಮಾನವನ ದೇಹದಲ್ಲಿ ಕಂಡುಬರುವಂಥ ಅತ್ಯಂತ ದೊಡ್ಡ ಅಂಗ ಯಾವುದಪ್ಪ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ತ್ವಚೆ ನೋಡಿ ಅಥವಾ ಚರ್ಮ ಅಂತ ಹೇಳ್ಬೋದು ನಾವು. ಚರ್ಮ ಏನಪ್ಪ ಅಂತಂದರೆ ಮಾನವನ ದೇಹದ ಅತ್ಯಂತ ದೊಡ್ಡ ಅಂಗವಾಗಿದೆ. ಅದೇ ರೀತಿಯಾಗಿ ಮಾನವನ ದೇಹದ ಅತ್ಯಂತ ದೊಡ್ಡ ಎರಡನೇ ಅಂಗ ಯಾವುದಂತ ನೋಡೋದಾದರೆ, ಎರಡನೇ ಅಂಗ ಮಾನವನ ದೇಹದ ಅತ್ಯಂತ ದೊಡ್ಡದಾದ ಎರಡನೇ ಅಂಗ ಯಾವುದಪ್ಪ ಅಂತಂದರೆ ಅದು ಲಿವರ್ ನೋಡಿ. ಲಿವರು ಮಾನವ ದೇಹದ ಅತ್ಯಂತ ದೊಡ್ಡ ಎರಡನೇ ಅಂಗವಾಗಿದೆ. ಅದೇ ರೀತಿ ಹೃದಯದ ಬಗ್ಗೆ ನೋಡೋದಾದರೆ, ಮನುಷ್ಯರಲ್ಲಿ ಮಾನವರಲ್ಲಿ 4 ಹೃದಯದ ಕೋಣೆಗಳು ಕಂಡುಬರ್ತವೆ. ಮಾನವನಲ್ಲಿ 4 ಹೃದಯದ ಕೋಣೆಗಳು ಕಂಡುಬರ್ತವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ತ್ವಚೆಯ ರಕ್ಷಣೆಗಾಗಿ ಮೆಲನಿನ್ ಎಂಬುದು ಇರುತ್ತದೆ. ಕ್ಯಾನ್ಸರನ್ನು ತಡೆಯಲು ಮೆಲನಿನ್ ಎಂಬ ಅಂಶ ಇರುತ್ತದೆ ಅಂತ ಹೇಳ್ಬೋದು ಚರ್ಮದಲ್ಲಿ. ಮುಂದೆ ನೋಡೋದಾದರೆ, ಫೈರ್ ಆಫ್ ಮೈಸೂರು ಎಂದು ಕರೆಯಲ್ಪಡುವವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಫೈರ್ ಆಫ್ ಮೈಸೂರು, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಏನಪ್ಪ ಅಂತಂದರೆ ಫೈರ್ ಆಫ್ ಮೈಸೂರು ಎಂಬ ಕರೆಯಲ್ಪಟ್ಟಿದ್ದಾರೆ. ಇವರು 1799ರಲ್ಲಿ 4ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಮರಣವನ್ನು ಹೊಂದುತ್ತಾರೆ. ಯಾರು? ಟಿಪ್ಪು ಸುಲ್ತಾನ್. ಮುಂದಿನ ಪ್ರಶ್ನೆ ನೋಡೋಣ. ಸೌರ ವ್ಯವಸ್ಥೆಯ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸೌರ ವ್ಯವಸ್ಥೆಯ ಅತ್ಯಂತ ದೊಡ್ಡ ಗ್ರಹ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜುಪಿಟರ್ ನೋಡಿ. ಏನಪ್ಪ ಅಂತಂದರೆ ಸೌರ ವ್ಯವಸ್ಥೆಯ ಅತ್ಯಂತ ದೊಡ್ಡ ಅಂಗ ಯಾವುದಪ್ಪ ಅಂತಂದರೆ ಜುಪಿಟರ್. ಜುಪಿಟರ್ ಅಂತೀವಿ, ಇದಕ್ಕೆ ಗುರುಗ್ರಹ ಅಂತೀವಿ ನೋಡಿ. ಯಾವುದು? ಗುರುಗ್ರಹ ಏನಪ್ಪ ಅಂತಂದರೆ ಸೌರ ವ್ಯವಸ್ಥೆಯ ಅತ್ಯಂತ ದೊಡ್ಡ ಗ್ರಹವಾಗಿದೆ ಗುರುಗ್ರಹ. ಅತ್ಯಂತ ಚಿಕ್ಕ ಗ್ರಹ ಯಾವುದಪ್ಪ ಅಂತಂದರೆ ಬುಧ ನೋಡಿ, ಬುಧ. ಅದೇ ರೀತಿಯಾಗಿ ಈ ಮಂಗಳ ಗ್ರಹದ ಬಗ್ಗೆ ನೋಡೋದಾದರೆ, ಮಂಗಳ ಗ್ರಹ ಕೆಂಪಾಗಿ ಕಾಣುವಂಥ ಗ್ರಹವಾಗಿದೆ ಅಂತ ಹೇಳ್ಬೋದು. ಯಾವುದು? ಮಂಗಳ ಗ್ರಹ. ಯಾಕಪ್ಪ ಅಂತಂದರೆ ಇದರಲ್ಲಿ ಕಬ್ಬಿಣದ ಆಕ್ಸೈಡ್ ಕಂಡು ಬರುತ್ತದೆ ಮಂಗಳ ಗ್ರಹದಲ್ಲಿ. ಶನಿ ಗ್ರಹ ಅತ್ಯಂತ ಅಗ್ರವಾದ ಗ್ರಹವಾಗಿದೆ. ಶನಿ ಗ್ರಹ ನೀರಿನಲ್ಲಿ ತೇಲುವಂಥ ಗ್ರಹವಾಗಿದೆ ಅಂತ ಹೇಳ್ಬೋದು ಇದು. ಯಾವುದು? ಶನಿ ಗ್ರಹ.
ಪೃಥ್ವಿ ಜೀವಿಗಳು ವಾಸಿಸುವ ವಾಸಸ್ಥಳ ಯಾವುದಪ್ಪ ಅಂತಂದರೆ ಇದು ಪೃಥ್ವಿ. ಭೂಮಿ ಏನಪ್ಪ ಅಂತಂದರೆ ಜೀವಿಗಳು ವಾಸಿಸುವಂಥ ಗ್ರಹವಾಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ಭಾರತದ ರಾಷ್ಟ್ರಪತಿಯನ್ನು ಎಷ್ಟು ಅವಧಿವರೆಗೆ ಆಯ್ಕೆ ಮಾಡಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ರಾಷ್ಟ್ರಪತಿ ಎಷ್ಟು ವರ್ಷದವರೆಗೆ ಅವರು ಅಧಿಕಾರದ ಅವಧಿಯಲ್ಲಿ ಇರುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, 5 ವರ್ಷದವರೆಗೆ ಭಾರತದ ರಾಷ್ಟ್ರಪತಿ ಅಧಿಕಾರದ ಅವಧಿಯಲ್ಲಿ ಇರುತ್ತಾರೆ. ರಾಷ್ಟ್ರಪತಿ ಆಗಬೇಕಂದ್ರೆ ಎಷ್ಟು ವಯಸ್ಸಿರ್ಬೇಕಂತಂದ್ರೆ ಕನಿಷ್ಠ 35 ವಯಸ್ಸಿರಬೇಕು. ರಾಷ್ಟ್ರಪತಿ ಆಗಬೇಕಂದ್ರೆ 35 ವರ್ಷ ಇರಬೇಕು. ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು ಇವರಿಗೆ 35 ಇರಬೇಕು. ರಾಷ್ಟ್ರಪತಿಗೆ, ಉಪರಾಷ್ಟ್ರಪತಿಗೆ ಮತ್ತು ಈ ರೀತಿಯಾಗಿ ಇವರಿಗೆ ವಯಸ್ಸಿನ ಮಿತಿ ಇದೆ. ಎಷ್ಟು? 35 ವರ್ಷ ಇರಬೇಕು ರಾಷ್ಟ್ರಪತಿಗೆ. ಮುಂದಿನ ಪ್ರಶ್ನೆ ನೋಡೋದಾದರೆ ಭಾರತದ ಬಜೆಟನ್ನು ಪ್ರತಿ ವರ್ಷ ಯಾವ ತಿಂಗಳಿನಲ್ಲಿ ಮಂಡಿಸಲಾಗುತ್ತದೆ ಅಂತಂದರೆ ಪ್ರತಿ ವರ್ಷ ಏನಪ್ಪ ಅಂತಂದರೆ ಬಜೆಟನ್ನು ಮಂಡನೆ ಮಾಡಲಾಗುತ್ತದೆ. ಅದು ಯಾವ ತಿಂಗಳದಾಗ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಫೆಬ್ರವರಿ ಏನಪ್ಪ ಅಂತಂದರೆ ಈ ಬಜೆಟನ್ನು ಮಂಡಿಸಲಾಗುತ್ತದೆ ಫೆಬ್ರವರಿ ತಿಂಗಳಿನಲ್ಲಿ ಪ್ರತಿ ವರ್ಷ. ಮುಂದಿನ ಪ್ರಶ್ನೆ ನೋಡೋದಾದರೆ ಮಾನವನ ದೇಹದಲ್ಲಿ ಹಿಮೋಗ್ಲೋಬಿನ್ ಮುಖ್ಯ ಕಾರ್ಯವೇನು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಹಿಮೋಗ್ಲೋಬಿನ್ನ ಕಾರ್ಯವೇನು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಇದು ಆಪ್ಷನ್ಸ್ ಬಿ, ಆಮ್ಲಜನಕವನ್ನು ಸಾಗಿಸುವುದಾಗಿದೆ. ನೋಡಿ ಏನಪ್ಪ ಅಂತಂದರೆ ಮಾನವ ದೇಹದ ಹಿಮೋಗ್ಲೋಬಿನ್ ಕಾರ್ಯ ಏನಪ್ಪ ಅಂತಂದರೆ ಆಮ್ಲಜನಕವನ್ನು ಸಾಗಿಸುವುದಾಗಿದೆ. ಕೆಂಪು ರಕ್ತದಲ್ಲಿ ಕಂಡುಬರುತ್ತದೆ ಹಿಮೋಗ್ಲೋಬಿನ್. ಅದೇ ರೀತಿಯಾಗಿ ಕೆಂಪು ರಕ್ತದಲ್ಲಿ ಕಬ್ಬಿಣಾಂಶವು ಕೂಡ ಕಂಡುಬರ್ತದೆ ಅಂತ ಹೇಳ್ಬೋದು ನಾವು. ರಕ್ತವನ್ನು ಶುದ್ಧೀಕರಿಸೋದು ಯಾವುದಪ್ಪ ಅಂತಂದರೆ ಕಿಡ್ನಿ ಅಂತ ಹೇಳ್ತೀವಿ ನಾವು. ಯಾವುದು? ಕಿಡ್ನಿ ಏನಪ್ಪ ಅಂತಂದರೆ ರಕ್ತವನ್ನು ಶುದ್ಧೀಕರಿಸುವಂಥ ಅಂಗಗಳಾಗಿವೆ. ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ NaCl ಯಾವ ಲವಣದ ರಾಸಾಯನಿಕ ಹೆಸರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಏನಪ್ಪ ಅಂತಂದರೆ NaCl ಎಂಬುದು ಯಾವ ಲವಣದ ರಾಸಾಯನಿಕ ಹೆಸರು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಪ್ರಶ್ನೆ ನೋಡೋದಾದರೆ ರೂಪಾಯಿಯ ಚಿಹ್ನೆ ಯಾವಾಗ ಪರಿಚಯಿಸಲಾಯಿತು? ರೂಪಾಯಿ ಚಿಹ್ನೆ ಯಾವಾಗ ಪರಿಚಯಿಸಲಾಯಿತು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, 2010 ಏನು ಮಾಡ್ತಾರೆ ಅಂದ್ರೆ ಈ ರೂಪಾಯಿ ಚಿಹ್ನೆಯನ್ನು ಏನಂದರೆ ಪರಿಚಯ ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ ನೋಡೋದಾದರೆ ಪರಮಾಣು ಸಂಖ್ಯೆ ಎಂಬ ಪದ ಏನನ್ನು ಸೂಚಿಸುತ್ತದೆ? ಪರಮಾಣು ಸಂಖ್ಯೆ ಎಂಬುದು ಏನಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಡಿ ಇದೆ ನೋಡಿ. ಅದು ಪರಮಾಣುವಿನ ಪ್ರೋಟಾನ್ ಮತ್ತು ಸಂಖ್ಯೆ ಅಂತ ಹೇಳ್ಬೋದು. ಪರಮಾಣುವಿನ ಪ್ರೋಟಾನ್ಗಳ ಸಂಖ್ಯೆ ಆಗಿದೆ ಪರಮಾಣು ಸಂಖ್ಯೆ ಎಂಬ ಪದ. ಮುಂದಿನ ಪ್ರಶ್ನೆ ನೋಡೋದಾದರೆ ಭಾರತ ಪ್ರಥಮ ಜನಗಣತಿ ಯಾವ ವರ್ಷದಲ್ಲಿ ನಡೆಸಲಾಗಿತ್ತು? ಇದು ಹಲವಾರು ಎಕ್ಸಾಮಲ್ಲಿ ಕಂಡು ಬರ್ತದೆ ನೋಡಿ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಸಿ, 1872ರಲ್ಲಿ ಈ ಭಾರತದ ಜನಗಣತಿಯನ್ನು ಮೊದಲ ಬಾರಿಗೆ ಮಾಡಲಾಗುತ್ತದೆ. ಮೊದಲು ಮಾಡಿದವರು ಯಾರಪ್ಪ ಅಂತಂದರೆ ಲಾರ್ಡ್ ಮೇಯೋ ಅನ್ನೋರು ಏನು ಮಾಡ್ತಾರೆ ಅಂದರೆ 1872ರಲ್ಲಿ ಲಾರ್ಡ್ ಮೇಯೋ ಎಂಬವರು ಮಾಡ್ತಾರೆ ಜನಗಣತಿ. ಲಾರ್ಡ್ ಮೇಯೋ ಏನು ಮಾಡ್ತಾನೆ ಅಂದರೆ ಈ ಜನಗಣತಿಯನ್ನು ಮಾಡುತ್ತಾನೆ ಲಾರ್ಡ್ ಮೇಯೋ. ಅದೇ ರೀತಿಯಾಗಿ ವಿಶ್ವ ಜನಸಂಖ್ಯೆ ದಿನ ಯಾವಾಗ ಆಚರಣೆ ಮಾಡುತ್ತಾರೆ ಅಂದರೆ ಜುಲೈ 11ನೇ ತಾರೀಕು ವಿಶ್ವ ಜನಸಂಖ್ಯೆ ಮಾಡ್ತಾರೆ ನೋಡಿ. ವಿಶ್ವ ಜನಸಂಖ್ಯೆ ದಿನ ಯಾವಾಗಪ್ಪ ಅಂತಂದರೆ ಜುಲೈ 11ನೇ ತಾರೀಕು ಪ್ರತಿ ವರ್ಷ ಮಾಡುತ್ತಾ ಇದ್ದಾರೆ. ಹಾಗಾದರೆ ಈ ಜನಸಂಖ್ಯೆ ಬಗ್ಗೆ ಅಧ್ಯಯನ ಮಾಡೋದ್ರ ಬಗ್ಗೆ ಏನೆಂದು ಕರೆಯುತ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಜನಸಂಖ್ಯೆ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ ಹೋಗೋಣ. ರಾಷ್ಟ್ರಕವಿ ಎನಿಸಿಕೊಂಡ ಕನ್ನಡದ ಕವಿ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕುವೆಂಪು ಅವರು ರಾಷ್ಟ್ರಕವಿ ಎನಿಸಿಕೊಂಡ ಕನ್ನಡದ ಕವಿಯಾಗಿದ್ದಾರೆ. ಇವರು ರಾಮಾಯಣ ದರ್ಶನಿಗೆ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾರು? ಕುವೆಂಪು ಅವರು ರಾಮಾಯಣ ದರ್ಶನ. ಮುಂದಿನ ಪ್ರಶ್ನೆ ಹೋಗೋಣ.
ಹೊಯ್ಸಳರ ಕಾಲದಲ್ಲಿ ಪ್ರಮುಖ ಚಿನ್ನದ ನಾಣ್ಯವನ್ನು ಯಾವ ರಾಜನು ಹೊರತಂದನು? ಹೊಯ್ಸಳರ ಕಾಲದಾಗ ಯಾವ ರಾಜ ಪ್ರಮುಖವಾಗಿ ಚಿನ್ನದ ನಾಣ್ಯವನ್ನು ಹೊರತರ್ತಾನೆ ಅಂತ ಪ್ರಶ್ನೆ ಕೇಳಲಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಷ್ಣುವರ್ಧನ್. ನೋಡಿ, ವಿಷ್ಣುವರ್ಧನ್ ಏನು ಮಾಡ್ತಾನಂದರೆ ಈ ಹೊಯ್ಸಳ ಕಾಲದಲ್ಲಿ ಚಿನ್ನದ ನಾಣ್ಯವನ್ನು ತಂದಂಥ ವ್ಯಕ್ತಿಯಾಗಿದ್ದಾನೆ. ಕೊನೆಯ ಪ್ರಶ್ನೆ ನೋಡೋಣ. ಕೊನೆಯದಾಗಿ ಭಾರತದ ಸಂವಿಧಾನದ ತಿದ್ದುಪಡಿ ಪ್ರಕ್ರಿಯೆಗೆ ಪ್ರಾರಂಭಿಕ ಪ್ರಾಧಿಕಾರವನ್ನು ಹೊಂದಿದ ಕಾಯ್ದೆ ಯಾವುದು ಅಂತ ಕೇಳಲಾಗಿದೆ. ಇದನ್ನು ಕಮೆಂಟ್ ಮೂಲಕ ಉತ್ತರವನ್ನು ನೀಡಿ ಫ್ರೆಂಡ್ಸ್ ಎಲ್ಲರೂ. ಓಕೆ ಫ್ರೆಂಡ್ಸ್, ಇವತ್ತು ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇರೋದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಕೇಳಿರುವಂಥ ಪ್ರಶ್ನೆಗೆ ಅಚ್ಚುಕಟ್ಟಾಗಿ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಇದೇ ರೀತಿಯಾಗಿ ಡೈಲಿ ವಿಡಿಯೋನ ಮಾಡಲಾಗುವುದು. ಎಲ್ಲರೂ ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳಿ. ಯಾಕಪ್ಪ ಅಂತಂದರೆ ಎಕ್ಸಾಮ್ನಲ್ಲಿ 1 ಅಥವಾ 5 ಅಥವಾ 6 ಪ್ರಶ್ನೆಗಳು ಕಡ್ಡಾಯವಾಗಿ ಬರ್ತವೆ. ಯಾಕಂದರೆ ಓಲ್ಡ್ ಕ್ವೆಶ್ಚನ್ ಪೇಪರ್ ಪ್ರಕಾರ ನಾವು ಪ್ರಶ್ನೆಗಳನ್ನು ಹೇಳುತ್ತೇವೆ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.